ನಶಾಮುಕ್ತ ಭಾರತ, ಡ್ರಗ್ ಫ್ರೀ ಇಂಡಿಯಾ ಅಂತ. ಅದು ಸುಮ್ಮನೆ ಸ್ಟಾರ್ಟ್ ಮಾಡೋದಲ್ಲ, ರೆವಲ್ಯೂಷನ್ ಮಾಡ್ತಿದ್ದಾರೆ. We will involve everybody and chase this drug out of our state, out of our country. ನಮ್ಮ ದೇಶದಲ್ಲಿ ಏನೇ ಒಳ್ಳೇದು ಮಾಡೋಕ್ಕೋದ್ರೂ ಚಾಲೆಂಜಸ್ ಇರುತ್ತೆ. Great leader is a patient listener first. ನಾವು ನಮ್ಮ ಸ್ಟೇಟಿಂದ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಇಲ್ವಾ? To help our country, I am the first one to stand. I am the first one to dedicate. ನಮಸ್ತೆ ಆಯುಷ್. GWC ಲೀಡರ್ಸ್ ಟಾಕ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಈ ರಾಜೀವ್ ಯೂನಿವರ್ಸಿಟಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವ್ರ ಜೊತೆ ನಮ್ಮ ಲೀಡರ್ಸ್ ಟಾಕ್. ಡಾಕ್ಟ್ರೇ ನಮಸ್ತೆ, ಸ್ವಾಗತ. ನಮಸ್ತೆ. ಇಲ್ಲಿ ಒಂದು ಅದ್ಭುತವಾದಂಥ ರೆವಲ್ಯೂಷನ್ನು ಸರ್ ಮಾಡಿರೋದು ನಶಾಮುಕ್ತ ಭಾರತ, ಡ್ರಗ್ ಫ್ರೀ ಇಂಡಿಯಾ ಅಂತ. ಅದು ಸುಮ್ಮನೆ ಸ್ಟಾರ್ಟ್ ಮಾಡೋದಲ್ಲ, ರೆವಲ್ಯೂಷನ್ ಮಾಡ್ತಿದ್ದಾರೆ, ಸ್ಟ್ರಾಂಗ್ ಮೆಸೇಜ್ ಕೊಡ್ತಾ ಇದ್ದಾರೆ. ಡಾಕ್ಟರ್, ಇದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಜೀವನದಲ್ಲಿ ಏನೋ ಒಂದು ಎಕ್ಸ್ಪೀರಿಯೆನ್ಸ್, ಇನ್ಫಾರ್ಮೇಷನ್ನು ಅಥವಾ ಏನೋ ಆಗಿದೆ, ಬೇಸ್ಡ್ ಆನ್ ದಟ್ ಒಂದು ಇಮೋಷನ್ನು ಈ ಒಂದು ರೆವಲ್ಯೂಷನ್ ಕಾರಣ. ಏನೋ ಇಮೋಷನ್ ದಯವಿಟ್ಟು ಹೇಳ್ಬೇಕು. ನಾನು ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗಬೇಕಾದ್ರೆ ಹರೀಶ್ ಅವರೇ, ಯು ಶುಡ್ ಇಂಟ್ರ್ಯಾಕ್ಟ್ ವಿತ್ ಯುವರ್ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್. ಇವತ್ತಿಗೂ ಕೂಡ ನನ್ನ ಸ್ಟೂಡೆಂಟ್ಸ್ ಜೊತೆಗೆ, ನನ್ನ ಆಮೇಲೆ 20-30 ವರ್ಷ ಯಂಗರ್ ಜನ್ರೇಷನ್ ಜೊತೆಗೆ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನೆ. ಐ ಕಮ್ಯುನಿಕೇಟ್ ವಿತ್ ದೆಮ್. ಸೊ ಐ ನೋ ದೇರ್ ಲೈಫ್ ಸ್ಟೈಲ್, ಐ ನೋ ವಾಟ್ ಆರ್ ದೇರ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ವಾಟ್ ಆರ್ ದೇರ್ ಮೈಂಡ್ ಸೆಟ್, ಹೌ ದೇ ಆರ್ ಗೆಟಿಂಗ್ ಅಡಾಪ್ಟೆಡ್ ಟು ಸೊಸೈಟಿ. ಹಾಗೆಯೇ ನನ್ನ 10-20-30 ವರ್ಷ ಸೀನಿಯರ್ಸ್ ಜೊತೆಗೆ ನಾನು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೇನೆ. ಐ ನೋ ದೇರ್ ರಿಕ್ವೈರ್ಮೆಂಟ್ಸ್ ಏಜ್ಡ್ ಪೀಪಲಲ್ಲಿ ಆ್ಯಂಡ್ ಸೀನಿಯರ್ ಸಿಟಿಸನ್ಸಲ್ಲಿ ಹೇಗಿರುತ್ತೆ ಅಂತ ಹೇಳಿ. ವಾಟ್ ವಿ ವರ್ ಆ್ಯಂಡ್ ವಾಟ್ ಈಸ್ ವರ್ಲ್ಡ್ ಗೋಯಿಂಗ್ ಟುಡೇ in terms of education, in terms of technology, in terms of comforts, it's great. They are very, very lucky people. ಈಗಿನ ಜನ್ರೇಷನ್ ಅವರು. ನಮಗೆ ಲೈಬ್ರರಿ ಫೆಸಿಲಿಟೀಸ್ ಅಂದರೆ ವೆರಿ ಮಿನಿಮಮ್, ಆಯಿತಾ. ಒಂದು ರಿಫ್ರೆಶ್ಮೆಂಟ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಂದರೆ ವೆರಿ ಮಿನಿಮಮ್. ವಿ ಹ್ಯಾಡ್ ಟು ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್, ಕಮ್ಯುನಿಕೇಷನ್ ಇರಲಿಲ್ಲ, ಈ ಥರ ಮೊಬೈಲ್ ಇರಲಿಲ್ಲ. ಈಗೆಲ್ಲ ಫಿಂಗರ್ ಟಿಪ್ಸಲ್ಲಿದೆ. ದೇ ಹ್ಯಾವ್ ಎವ್ರಿ ಮೆಟೀರಿಯಲ್ ಟು ಲರ್ನ್, ದೇ ಹ್ಯಾವ್ ಎವ್ರಿಥಿಂಗ್ ಟು ಸಿ, ದೇ ಕ್ಯಾನ್ ಟ್ರಾವೆಲ್ ವರ್ಲ್ಡ್ ವೈಡ್, ಲರ್ನ್ ಎವ್ರಿಥಿಂಗ್. ಅದೆಲ್ಲ ದೇ ಆರ್ ವೆರಿ ಲಕ್ಕಿ. ದ ಟೆಕ್ನಾಲಜಿ ಇಸ್ ಅಟ್ ದ ಟಿಪ್ ಆಫ್ ದೇರ್ ಫಿಂಗರ್. But at the same time, the whole world, ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ, the whole country is looking at Western people and trying to adopt the Western culture. ಆಮೇಲೆ ನಾನು ಆಗಲೇ ಹೇಳಿದೆ, ಶಾರ್ಟ್ ಟರ್ಮ್ ಗೋಲ್ಸು, ಶಾರ್ಟ್ ಸಕ್ಸಸ್, ಓವರ್ನೈಟ್ ನೋಡಬೇಕು ಅನ್ನೋದು. ದೇ ಆರ್ ಇನ್ ಸಚ್ ಎ ಹೈ ಸ್ಪೀಡ್. ಈ ಭರಾಟೆನಲ್ಲಿ ದೇ ಆರ್ ಗೆಟಿಂಗ್ ಇನ್ ಟು ಆಲ್ ಕೈಂಡ್ಸ್ ಆಫ್ ಸ್ಟ್ರೆಸ್ and competing with others. And success, they're chasing success. They should never chase success. ನಾನು ಹೇಳಿದೆ, if you work hard, success will come to you, success will follow, and satisfaction is more important than success. ಈ ಭರಾಟೆನಲ್ಲಿ ಏನಾಗ್ತದೆ ಅಂದರೆ, ನಮ್ಮ ಲೈಫ್ ಸ್ಟೈಲ್ ಈಸ್ ಚೇಂಜಿಂಗ್. ಸೊ there is a lot of stress on every individual, whether it is a working class or a student or younger generation, more so with younger generation, especially with girls. Lifestyle problems, so lifestyle diseases are affecting them, non-communicable diseases. ಇದರಲ್ಲಿ ಒಂದು ಮೇಜರ್ ಫ್ಯಾಕ್ಟರು substance abuse. It could be drugs, it could be alcohol, cigarette, so many things are there. Substance abuse. ಅದರಲ್ಲೂ ಕೂಡ biggest menace our country is facing today is drug abuse. ಸೊ ಈ ಡ್ರಗ್ಸ್ ಅಂತಕ್ಕಂಥದ್ದು ಪ್ರಾರಂಭದ ವರ್ಷಗಳಲ್ಲಿ, ಸುಮಾರು 20-30 ವರ್ಷಗಳಲ್ಲಿ ನಾವೆಲ್ಲ ಏನು ನೋಡಿದ್ವಿ. ನಾನು ಮೆಡಿಕಲ್ ಕಾಲೇಜಲ್ಲಿ ಇದ್ದಾಗಲೂ ಕೂಡ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಇದ್ದಾಗಲೂ ಕೂಡ ನಮಗೆ ಅನೇಕ ಪೇಷಂಟ್ಸ್ಗಳು ಬರ್ತಾಯಿದ್ರು, ಸ್ಟೂಡೆಂಟ್ಸ್ಗಳು ಬರ್ತಾಯಿದ್ದು. ಈ ಮಾರಿಹೋನಾ ಅನ್ನೋ ಪ್ಲ್ಯಾಂಟ್ಸ್ನೆಲ್ಲ, ಅದನ್ನೆಲ್ಲ ಸೀಡ್ಸ್ನೆಲ್ಲ ಹಾಕಿ ಬೆಳೆಯೋದು, ಆ ಸೀಡ್ಸ್ನ ಯೂಸ್ ಮಾಡೋದು, ಇದನ್ನೆಲ್ಲ ನಮ್ಮ ಗಮನಕ್ಕೆ ಬಂದಿತ್ತು, ನೋಡಿದ್ವಿ.
ಪೇಷಂಟ್ಸ್ಗಳು ಬರ್ತಾ ಇದ್ರು ಅವಾಗ. ಎಲ್ಲೋ ಒಂದು 1000ಕ್ಕೆ 1 ಲಕ್ಷಕ್ಕೊಂದು 2-3 ಪೇಷಂಟ್ಸು ಈ ಥರ ಡ್ರಗ್ಸ್. ಅಲ್ಲ ಆಶ್ಚರ್ಯ, ಗಾಬರಿ, ಏನೋ ಈ ಸೀಡ್ಸ್ನೆಲ್ಲ ಕ್ರಷ್ ಮಾಡಿ ಸೇರ್ತಾರೆ, ಚೇಸ್ ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ಮೀಡಿಯಾದಲ್ಲಿ ನೋಡಿ, ಪೇಪರಲ್ಲಿ ಓದಿ ನೋಡ್ತಾ ಇದ್ವಿ. ಇವಾಗ ಇಟ್ಸ್ ಬಿಕಮ್ ಸಚ್ ಎ ರ್ಯಾಂಪೆಂಟ್. ಸೊ ಇದು ಡ್ರಗ್ ಮಿನೇಜ್ ಆ್ಯಂಡ್ ಸಬ್ಸ್ಟೆನ್ಸ್ ಅಬ್ಯೂಸ್ ಮಿನೇಜ್ ನಾನು ಯಾವಾಗಲೂ ಸ್ಟೂಡೆಂಟ್ಸ್ಗೆ ಅದ್ರದ್ದು ಹೇಳ್ತಾ ಇದ್ದೆ. ಇಟ್ ವಿಲ್ ಟೋಟ್ಲಿ ಡೆಸ್ಟ್ರಾಯ್ ಯುವರ್ ಫ್ಯಾಮಿಲೀಸ್, ಡೆಸ್ಟ್ರಾಯ್ ಯುವರ್ ಕರಿಯರ್ ಅಂತ. ನಾನು ಟೀಚರ್ ಆಗಿದ್ದಾಗ, ನಾನು ಟೀಚರ್ ಆದಮೇಲೆ ಐ ಟುಕ್ ಓವರ್ ಆ್ಯಸ್ ಪ್ರಿನ್ಸಿಪಲ್ ಆಫ್ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಆ್ಯಂಡ್ ಇನ್ ಮೈ ಓನ್ ಡಿಪಾರ್ಟ್ಮೆಂಟ್, ಎ ಪೋಸ್ಟ್ ಗ್ರಾಜ್ಯುಯೇಟ್ from North India died, postgraduate student in surgery. Okay. His father was in Indian Air Force. He died of drug abuse, substance abuse, alcohol, and probably he was into drugs, substance abuse. ನಾನು ಅವ್ರ ಪೇರೆಂಟ್ಸು ನನಗಿನ್ನೂ ಬಂದು, ಐ ವಾಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆವಾಗ. ಅದಾದಮೇಲೆ ಪ್ರಿನ್ಸಿಪಲ್ ಅದೇ, ಆವಾಗಲೂ ಈ ಸ್ಟೋರಿ ಕಂಟಿನ್ಯೂ ಆಯಿತು. ದೇ ಕೇಮ್ ಆ್ಯಂಡ್ ರಿಕ್ವೆಸ್ಟ್ ಆ್ಯಂಡ್ ಬೆಗ್ಡ್ ಮೀ, ಇವನಿಗೆ ಏನಾದರೂ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ. ಆಮೇಲೆ ದೇ ರಿಕ್ವೆಸ್ಟೆಡ್ ಮೀ, ಇವನಿಗೆ 6 months ಆಫ್ ಕೊಡಿ ಸರ್, ಇವನಿಗೆ ಆಮೇಲೆ ಬಂದಮೇಲೆ ಚೆನ್ನಾಗಿ ಕಲಿಸಿ ಸರ್ಜರಿನ ಅಂತ. ಐ ವೆಂಟ್ ಔಟ್, ಟ್ರೈಡ್ ಮೈ ಬೆಸ್ಟ್, ಮೈ ಹೋಲ್ ಡಿಪಾರ್ಟ್ಮೆಂಟ್ ಟ್ರೈಡ್ ಟು ಹೆಲ್ಪ್ ಹಿಮ್, rehabilitate ಮಾಡೋಕ್ಕೆ ಅವನ್ನ, and to make him come out of that. I spoke to him for hours in my chamber, and he had come home to request for a leave, and that time also I made him sit in my clinic and try to talk to him for hours. ಈ ಥರ ತುಂಬ ಜನಕ್ಕಾಗಿದೆ. ಬಟ್ ಇವನು ರಿಹ್ಯಾಬಿಲಿಟೇಟ್ ಎಲ್ಲ ಮಾಡಿ, ಎಲ್ಲ ಪ್ರಯತ್ನ ಮಾಡಿ, ಮನೆಗೆ ಹೋಗಿ ಪೇರೆಂಟ್ಸ್ ಜೊತೆಗಿದ್ದು, ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ಲಿದ್ದು ವಾಪಸ್ ಬಂದು ಕೆಲವೇ ವಾರಗಳಲ್ಲಿ he died in his room in pool of substances, abusing the substance. And his father came and he just cried. Only one son, and he cried. ನಾನು he ultimately asked, you give me all his certificates and belonging, and at least we'll cherish that memory. A life was lost, family was destroyed morally. So that was the day I decided, if I get an opportunity as an administrator, wherever it is, of course I was trying for the vice chancellor post. The day I get in, I have the bigger opportunity to go for drug abuse means to stop this, and substance abuse I want to curb. ಇವತ್ತು ನಮ್ಮ ದೇಶದಲ್ಲಿ ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡಿದೆ, ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ. ಐ ವಿಸಿಟೆಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟೀಸ್. ನಾವು ಡೆಲಿಗೇಷನ್ ಹೋಗಿದ್ವಿ ನಮ್ಮ ಆನರಬಲ್ ಮಿನಿಸ್ಟ್ರು ಮತ್ತು ಎಲ್ಲರ ಜೊತೆಗೆ. ಎಲ್ಲ ಯೂನಿವರ್ಸಿಟೀಸಲ್ಲಿ, ಎಲ್ಲ ಆಲ್ ಓವರ್ ದ ವರ್ಲ್ಡ್, ಇಟ್ಸ್ ಎ ಬಿಗ್ ಪ್ರಾಬ್ಲಮ್ ದಟ್ ಆರ್ ಸೊಸೈಟಿ ಈಸ್ ಫೇಸಿಂಗ್. ನಮ್ಮ ದೇಶದಲ್ಲಂತೂ ನೀವು ನೋಡಿದಿರಿ, ಬೇರೆ ಬೇರೆ ರಾಜ್ಯಗಳು, ಪಂಜಾಬ್ ಹೆಂಗೆ ಅಟ್ಯಾಕ್ ಆಯಿತು, ಕೇರಳ ಹೆಂಗೆ ಅಟ್ಯಾಕ್ ಆಯಿತು, ನಾವೀಗ ಕರ್ನಾಟಕ ಈಸ್ ದ ಬಿಗ್ಗೆಸ್ಟ್ ಅವರಿಗೆ ಹಬ್ ಟು ಸೆಲ್ ಡ್ರಗ್ಸ್, ಪೆಡ್ಲರ್ಸ್ಗೆ. ನಾವೆಲ್ಲರೂ ಸುಮ್ಮನೆ ಏನಾದ್ರು ಕೂತ್ಕೊಂಡ್ರೆ, ಹರೀಶ್ ಅವರೇ, ನೀವೆಲ್ಲರೂ ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಕು. ನಂದು ಒಂದು ಎಫರ್ಟ್ ಅಲ್ಲ. ಇವತ್ತು 30% ಆಫ್ ದಿ ಸ್ಟೂಡೆಂಟ್ಸ್ ಇನ್ ಅವರ್ ಕಂಟ್ರಿ ಆರ್ ಗೆಟಿಂಗ್ ಅಬ್ಯೂಸ್ಡ್, ಆರ್ ಗೆಟಿಂಗ್ ಇನ್ ಟು ಡ್ರಗ್ ಅಬ್ಯೂಸ್ and substance abuse. What kind of a generation we are going to leave for the next future of our country? What kind of people we are preparing? What kind of citizens we are preparing? ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ ಇವತ್ತೇನಾದರೂ ಉಳಿಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ಎವ್ರಿ ಪೊಲಿಟಿಷಿಯನ್ ಇನ್ ದಿಸ್ ಕಂಟ್ರಿ, ಎವ್ರಿ ಸಿಟಿಸನ್ ಇನ್ ದಿಸ್ ಕಂಟ್ರಿ, ಎವ್ರಿ ಟೀಚರ್ ಇನ್ ದಿಸ್ ಕಂಟ್ರಿ, ಎವ್ರಿ ಪೇರೆಂಟ್ ಇನ್ ದಿಸ್ ಕಂಟ್ರಿ should take up this cause that we vow to stop abuse, especially drug abuse. Every day you are seeing crores of drugs being unearthed. True. ಅದೆಲ್ಲ ಎಲ್ಲಿ ಹೋಗ್ತದೆ? ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ಒಂದ್ಸಲ ನೀವು ಇದು ಆಯ್ತು ಅಂತ ಹೇಳಿದ್ರೆ ದೇರ್ ಹೆಲ್ತ್ ಇಸ್ ಗಾನ್. ಇಟ್ಸ್ ಗೋನ್ ಟು ಅಫೆಕ್ಟ್ ದೇರ್ ಬ್ರೈನ್, ಕಿಡ್ನಿ, ಲಿವರ್, ಗೊತ್ತಲ್ಲ ಅದೆಲ್ಲ. ದೇ ಲ್ಯಾಂಡ್ ಅಪ್ ವಿತ್ ಆಲ್ ಕೈಂಡ್ಸ್ ಆಫ್ ಪ್ರಾಬ್ಲಮ್. ನಾಟ್ ಓನ್ಲಿ ದ್ಯಾಟ್, ಅವರ ಫ್ಯಾಮಿಲಿ ಡೆಸ್ಟ್ರಾಯ್ ಆಗುತ್ತೆ, ನಮ್ಮ ಸೊಸೈಟಿ ಡೆಸ್ಟ್ರಾಯ್ ಆಗುತ್ತೆ. ನಮ್ಮ ಸೊಸೈಟಿ ಡೆಸ್ಟ್ರಾಯ್ ಆದರೆ ಅವರ್ ಕಂಟ್ರಿ ವಿಲ್ ಬಿ ಸ್ಪಾಯ್ಲ್ಡ್. ನಮ್ಮ ಜನ್ರೇಷನ್ ನೆಕ್ಸ್ಟೇ ಇರೋದಿಲ್ಲ. ಹಾಗಾಗಿ ನಾನು ಈ ಅಭಿಯಾನವನ್ನು ತೊಗೊಂಡೆ. ಇವತ್ತು ಸುಮಾರು 15-16 ಡಿಸ್ಟ್ರಿಕ್ಟ್ಸಲ್ಲಿ ನಾವು ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡಿ 1,25,000 ಜನ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಜೊತೆಗೆ ತೊಗೊಂಡಿದ್ದಾರೆ ನಮ್ಮ ಯೂನಿವರ್ಸಿಟಿ ಕೆಳಗಡೆ. ಫಸ್ಟ್ ಯೂನಿವರ್ಸಿಟಿ ಇನ್ ದಿಸ್ ಕಂಟ್ರಿ ಟು ಟೇಕ್ ಅಪ್ ದಿಸ್ ಡ್ರಗ್ ಅಬ್ಯೂಸ್, ನಶಾ ಮುಕ್ತ ಭಾರತ್, ಡ್ರಗ್ ಫ್ರೀ ಕ್ಯಾಂಪಸ್ ಆಸ್ ಎ ಬಿಗ್ ಪ್ರೋಗ್ರಾಮ್. And I want to continue. I want every citizen, every parent, every teacher to request you to join hands with university. It's a big teamwork that we are doing. Hats off and thanks to all our officers, teachers under university, management, ಎಲ್ಲರೂ ಸೇರಿ. ಮೊನ್ನೆ ನಾವು ಮಾಡಿದಂಥ ಪ್ರೋಗ್ರಾಮಲ್ಲಿ 15 ದಿವಸದಿಂದ ಆನರಬಲ್ the Vice President of India, Honorable Chief Minister of Karnataka, Honorable Governor of Karnataka and Andhra Pradesh, our Honorable Ministers, everybody participated. ಸುಮಾರು 35,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಂಠೀರವ ಸ್ಟೇಡಿಯಮಲ್ಲಿ ಸೇರಿ ಅವತ್ತು ಪ್ಲೆಡ್ಜ್ ಮಾಡಿದ್ರು, ನಾವು ಯಾವುದೇ ಕಾರಣಕ್ಕೂ ಇದರಿಂದ ಮದ್ಯ ಮತ್ತು ಡ್ರಗ್ ವ್ಯಸನದಿಂದ ದೂರ ಇರ್ತೀವಿ ಅನ್ನೋ ತಗೊಂಡ್ರು. ಅದು ಇಟ್ಸ್ ಎ ಮೆಸೇಜ್ ಟು ದ ಸೊಸೈಟಿ. ವಿ ಕಾಂಟ್ ಟೇಕ್ ಲಾ ಇನ್ ಟು ಅವರ್ ಹ್ಯಾಂಡ್ಸ್, ಬಟ್ ಆಸ್ ಎ ಯೂನಿವರ್ಸಿಟಿ, ಆಸ್ ಎನ್ ಎಜುಕೇಟರ್, ಐ ಹ್ಯಾವ್ ಟು ಸಿ ದಟ್ ಆಲ್ ಅವರ್ ಸ್ಟೂಡೆಂಟ್ಸ್ ಆರ್ ಎಜುಕೇಟೆಡ್. ಇಲ್ಲದೆ ಹೋದರೆ ನಮ್ಮ ಸೊಸೈಟಿ ಡೆಸ್ಟ್ರಾಯ್ ಆಗಿ ಹೋಗುತ್ತೆ. ಇದು ಫ್ಯೂಚರ್, ದರ್ ನೋ ಫ್ಯೂಚರ್ ಫಾರ್ ದಿಸ್ ಸ್ಟೇಟ್ ಆ್ಯಂಡ್ ಕಂಟ್ರಿ ಇಫ್ ದಿ ಸೇಮ್ ಟ್ರೆಂಡ್ ಕಂಟಿನ್ಯೂಸ್. ಅದಾದ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸಚಿವರು, ನಮ್ಮ ರಾಜ್ಯಪಾಲರು ಎಲ್ಲರೂ ಕೂಡ ಇದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ. ಸೊ ಇದು ಕಂಟಿನ್ಯೂ ಆಗ್ತಾ ಇದೆ. ವಿ ಆರ್ ಕಂಟಿನ್ಯೂ ಇನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ವಿ ವಿಲ್ ಫೈಟ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಆ್ಯಂಡ್ ವಿ ವಿಲ್ ಇನ್ವಾಲ್ವ್ ಎವ್ರಿಬಡಿ ಆ್ಯಂಡ್ ಚೇಸ್ ದಿಸ್ ಡ್ರಗ್ ಔಟ್ ಆಫ್ ಅವರ್ ಸ್ಟೇಟ್, ಔಟ್ ಆಫ್ ಅವರ್ ಕಂಟ್ರಿ. ದಟ್ ಈಸ್ ಮೈ ಡ್ರೀಮ್, ದಟ್ಸ್ ಮೈ ಓತ್ ಆ್ಯಂಡ್ ಐ ಸ್ಟ್ಯಾಂಡ್ ಫಾರ್ ದಿಸ್. ನೋಡಿ, ಭಾವನಾತ್ಮಕ ವ್ಯಕ್ತಿ ಏನಾದ್ರು ಲೀಡ್ರ್ ಆದರೆ ಏನಾಗುತ್ತೆ ಅನ್ನೋದು, ಒಂದು ಇಮೋಷನ್ನ ಕನ್ಸ್ಟ್ರಕ್ಟಿವ್ ಆಗಿ ತೊಗೊಂಡು ಹೋಗ್ಬೇಕು. ಆ ಇಮೋಷನ್ನ ಅನ್ನೋದಕ್ಕೆ ಅವ್ರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಇವತ್ತೊಂದು ರೆವಲ್ಯೂಷನ್ ಆಗ್ತಾಯಿದೆ. ಇವ್ರು ತುಂಬ ಚೆನ್ನಾಗಿ ಹೇಳಿದ್ರು, ಇದು ವಾರ್ ಆಗಿದೆ ಇಂಡಿಯಾ ಮೇಲೆ. ಇದು ವಾರ್ ಏನಕ್ಕೆ ಅಂದರೆ ಕಂಪ್ಲೀಟ್ ರೂಟ್ ಸಮೇತ ಡೆಸ್ಟ್ರಾಯ್ ಮಾಡಿ ನೆಕ್ಸ್ಟ್ ಜನ್ರೇಷನ್ ಡೆಸ್ಟ್ರಾಯ್ ಮಾಡ್ತಾರೆ ಥ್ರೂ ಡ್ರಗ್. ಸರ್, ಇವತ್ತು ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಆಯುಷ್ TV ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ ಯೂನಿವರ್ಸಿಟಿ ಜೊತೆ ಇರುತ್ತೆ. ನಿಜ ನೀವು ಹೇಳ್ದಂಗೆ ಕ್ಯಾಂಪಸ್ಸು ಮನೆಗೂ ಹೋಗಬೇಕು, ಇದಕ್ಕೆ ಫೈಟ್ ಮಾಡಬೇಕು. ಯಾಕೆ ಅಂದರೆ ಫಾರ್ ದಿ ನೇಷನ್ ಬಿಲ್ಡಿಂಗ್. ಯಾಕಂದ್ರೆ ನೆಕ್ಸ್ಟ್ ನೇಷನ್ ಇರೋದೇ ನಮ್ಮ ಯೂತು. ಸರ್, ಈ ಅಭಿಯಾನದಲ್ಲಿ ನೀವು ಶುರು ಮಾಡಿದ್ರಿ, ಬಟ್ ಅದೇ ರೀತಿಯಲ್ಲಿ ಜನ ಸ್ವೀಕರಿಸ್ತಾವ್ರ ಅಥವಾ ಅಲ್ಲೂ ಏನಾರ ತಾರತಮ್ಯ ಇದೆಯಾ? ಯಾಕಂದರೆ ನಮ್ಮ ದೇಶದಲ್ಲಿ ಏನೇ ಒಳ್ಳೇದು ಮಾಡೋಕ್ಕೋದ್ರೂ ಚಾಲೆಂಜಸ್ ಇರುತ್ತೆ. ತಾವು ಇದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಏನು ಗೊತ್ತಾ, ಇದ್ರ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಪ್ರಾಬ್ಲಮ್ ಪೀಪಲ್ ಡೋಂಟ್ ನೋ. ಅದೇ ಸಮಸ್ಯೆ ಇರೋದು. ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಡೋಂಟ್ ನೋ, ಟೀಚರ್ಸ್ ಡೋಂಟ್ ನೋ, ಆ್ಯಂಡ್ ಅವರ್ ಫ್ಯಾಮಿಲೀಸ್ ಆರ್ the society, they don't know about the magnitude of this problem, where we are going. ಅವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಯಾರೋ ಗೊತ್ತಿಲ್ಲದೆ ಇದ್ದವರು ಆ್ಯಕ್ಚುಲಿ ನಮ್ಮ ಅಕ್ಕಪಕ್ಕ ಕೂತವರೇ ಡ್ರಗ್ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಅದು ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಮುಂಚೆ ದಿಸ್ ವಾಸ್ ಅವೈಲಬಲ್ ಓನ್ಲಿ ಇನ್ ದ ಫಾರ್ಮ್ ಆಫ್ ಸ್ಮೋಕ್. ಎಲ್ಲರಿಗೂ ಸ್ಮೆಲ್ ಬರ್ತಿತ್ತು. ನೀವು ಇವತ್ತು ಎಲ್ಲರಿಗೂ ಸ್ಮೆಲ್ ಬರ್ತಿತ್ತು, ಎಲ್ಲರಿಗೂ ಗೊತ್ತಾಗ್ತಿತ್ತು. ಈಗ ಹಾಗಲ್ಲ. ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಡ್ರಗ್ಸ್, ಹೈಡ್ರೋ ಡ್ರಗ್ಸು, ಆಮೇಲೆ ವಾಟರ್ ಜೊತೆಗೆ ತೊಗೊಳ್ತಕ್ಕಂಥದ್ದು, ಟ್ಯಾಬ್ಲೆಟ್ ಫಾರ್ಮಲ್ಲಿ ತೊಗೊಳ್ತಕ್ಕಂಥದ್ದು, ಸ್ಮಾಲ್ ಇಂಜೆಕ್ಷನ್ನು, ಪ್ಯಾಚಸ್ಸು, ಈ ಥರ ಎಲ್ಲ ಬಂದಿದೆ. ದೇರ್ ಆಲ್ ಗೆಟಿಂಗ್ ಕಿಕ್ಸ್ ಆ್ಯಂಡ್ ಹೈಸ್. ಆಯಿತಾ? ಸೊ ಹಾಗಾಗಿ ರ್ಯಾಂಪೆಂಟ್ ಆಗಿದೆ. ಹಾಸ್ಟೆಲ್ಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ತುಂಬ ರ್ಯಾಂಪೆಂಟ್ ಆಗಿದೆ. ಆದರೆ ಅದನ್ನು ಬೇರೆ ಸರ್ಕಾರ, ಈಗ ನಾನು ಹೇಳಿದೆ ಪಂಜಾಬಲ್ಲಿ ಆಯ್ತಂತ ಹೇಳಿ, ಪಂಜಾಬಲ್ಲೂ ಇದೇ ಥರ ನೆಗ್ಲಿಜೆನ್ಸ್ ಇತ್ತು. ನೋಬಡಿ ಯೂಸ್ ಟು ಕೇರ್. ಬಟ್ ಸಡನ್ಲಿ ದ ಹೋಲ್ ಕಂಟ್ರಿ ಲುಕ್ಡ್ ಎಟ್ ಪಂಜಾಬ್, ಲುಕ್ಡ್ ಡೌನ್ ಅಪಾನ್ ಪಂಜಾಬ್.
ಈ ರಾಜ್ಯಕ್ಕೆ ಯಾರನ್ನು ಮಕ್ಕಳನ್ನ ಕಳಿಸ್ಬಾರ್ದು ಅಂತ ಅಲ್ಲಿ ಸರ್ಕಾರಗಳು ಎಚ್ಚೆತ್ಕೊಂಡು ಪ್ರತಿ ಸಿಟಿಸನ್ ಅವ್ರದ್ದು ಅಡ್ವರ್ಟೈಸ್ಮೆಂಟು ನೀವೆಲ್ಲ ಪಬ್ಲಿಸಿಟಿ ನೋಡಿ, ಪ್ರತಿ ಸಿಟಿಸನ್ ಸಿವಿಕ್ ಸೊಸೈಟಿ ಪರ್ಸನ್ ಇನ್ವಾಲ್ವ್ಡ್ ಇನ್ ಇಟ್. ಎಲ್ಲಿ ಅದು ಆಗ್ತಾ ಇದೆ ಅಂದರೆ ನಾನು ಅದನ್ನು ಪ್ರೊಟೆಸ್ಟ್ ಮಾಡ್ತೀನಿ, ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ರಿಟಾಲಿಯೇಟ್ ಮಾಡ್ತೀನಿ, ಎಲ್ಲಿ ನನಗೆ ಅದ್ರ ಬಗ್ಗೆ ಸುಳಿವು ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನಾನು ಅದ್ರ ಬಗ್ಗೆ ಎದ್ದು ನಿಂತು ನಾನು ಅದನ್ನು ಡ್ರಗ್ ಮಿನೇಜ್ನ ನಾನು ರೆಡ್ಯೂಸ್ ಮಾಡಿಸ್ತೀನಿ, ಅದಕ್ಕೋಸ್ಕರ ಹೋರಾಟ ಮಾಡ್ತೀನಿ ಅನ್ನೋ ಮನೋಭಾವ ಬೆಳೆಸ್ಕೊಂಡ್ರು. ಹಾಗಾಗಿ ಪಂಜಾಬಿಂದ ಇವತ್ತು ಡ್ರಗ್ ಅನ್ನೋದು ಆಚೆಗೆ ಬರ್ತಾ ಇದೆ. ದೇ ಆರ್ ರೀಬಿಲ್ಡಿಂಗ್ ಸ್ಟೇಟ್ಸ್. ನಾವು ಮಾಡಬೇಕಾಗಿರೋದು ಇದೇನೆ. ಈಗ ಆ್ಯಕ್ಚುಲಿ ರೆಸಿಸ್ಟೆನ್ಸ್ ಅನ್ನೋದಕ್ಕಿಂತ ಕ್ಯಾಲಸ್ನೆಸ್ ಆಟಿಟ್ಯೂಡ್ ಇದೆ ನಮ್ಮ ಜನರಲ್ಲಿ. ಎಲ್ಲರೂ ಪೇಪರ್ ಎಲ್ಲರೂ ಓದ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ನಾನು ಪ್ರಾರಂಭ ಮಾಡಿದಾಗ ಎಲ್ಲರೂ, ಐ ಡೋಂಟ್ ವಾಂಟ್ ಟು ನೇಮ್ ಮೆನಿ ಆಫ್ ಅವರ್ ಸರೌಂಡಿಂಗ್ ಪೀಪಲ್ ಆ್ಯಂಡ್ ಈವನ್ ದಿ ಅಡ್ಮಿನಿಸ್ಟ್ರೇಟರ್ಸ್, ದೇ ಸೆಡ್ ಏನು ಅದು ಅಷ್ಟೊಂದು ಇದೆಯಾ, ಎಲ್ಲ ಒಂದೆರಡು ಕಡೆ ಇರಬೇಕು, ಯಾಕೆ ಇಷ್ಟೊಂದು ದೊಡ್ಡ ಅಭಿಯಾನ ಯಾಕೆ ಮಾಡ್ತಾಯಿದ್ರಿ, ಯು ಆರ್ ಸ್ಪೆಂಡಿಂಗ್ ಟೈಮ್ ಆನ್ ದಿಸ್. ನಾವು ಯೂನಿವರ್ಸಿಟಿಯಿಂದ ಇದಕ್ಕೆ ₹1 ಖರ್ಚು ಮಾಡಲಿಲ್ಲ ಇಲ್ಲಿ ತನಕ. ಆ್ಯಕ್ಚುಲಿ ಎಲ್ಲ ಪಾಪ ನಮ್ಮ ಕಾಲೇಜ್ಗಳ ಇಟ್ಸ್ ಎ ಪ್ರಾಬ್ಲಮ್ ಇನ್ ಎವ್ರಿ ಕಾಲೇಜ್ಗಳು ಸಪೋರ್ಟ್ ಮಾಡಿ ಅವರವರೇ ಡಿಸ್ಟ್ರಿಕ್ಟಲ್ಲಿ ಅವರವರೇ ಅಭಿಯಾನ ಮಾಡಿ ಅವರವರೇ ಇದನ್ನು ಆರ್ಗನೈಸ್ ಮಾಡಿದ್ರು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದಕ್ಕೆಲ್ಲ ಒಂದು ಸ್ಟ್ರಕ್ಚರ್ಡ್ ಇದು ಕೊಡ್ತು. ನಮ್ಮ ಜೊತೆಗೆ ದಿಶಾಬೋಧ್ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಇದೆ, ಅದು ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು ಇದರಲ್ಲಿ. I should thank the government, all the agencies and also representatives and teachers ಎಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಬರೀ ನಾನು ಬಂದಾಗ 4,000 ಜನ ವಾಚ್ ಮಾಡ್ತಾ ಇದ್ರು. ಇವತ್ತು ಸುಮಾರು 28 ಲಕ್ಷ ಜನ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನಾವು ಮಾಡಿರೋ ಪ್ರೋಗ್ರಾಮ್ಸ್. ಸೊ ಈಗ ಎಲ್ಲರಿಗೂ ಗೊತ್ತಾಗಿದೆ ಈ ಡ್ರಗ್ ಅಬ್ಯೂಸ್ ಅಂತಕ್ಕಂಥದ್ದು ಎಷ್ಟು ದೊಡ್ಡ ಮಿನೇಸು, ಇಟ್ ಇಸ್ ಗೋಯಿಂಗ್ ಟು ಸ್ಪಾಯ್ಲ್ ಅವರ್ ಸ್ಟೇಟ್ ಅಂತ. ನಾವು ಎವ್ರಿಬಡಿ ಈಸ್ ಅಲೈನಿಂಗ್ ವಿತ್ ಮೀ ಆ್ಯಂಡ್ ದೇ ಆರ್ ಟೆಲಿಂಗ್ ಮೀ ವಾಟ್ ಯು ಆರ್ ಡೂಯಿಂಗ್ ಈಸ್ ಗುಡ್. ನಮ್ಮ ಆಫೀಸರ್ಸ್ಗೆ, ನಮ್ಮ ಯೂನಿವರ್ಸಿಟಿ ಅಫೀಷಿಯಲ್ಸ್ಗೆಲ್ಲರೂ ಹೇಳ್ತಾ ಇದ್ದಾರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ಮುಂದುವರಿಸಿ ಅಂತ. ನಮ್ಮ ವಿದ್ಯಾರ್ಥಿಗಳಿಗೂ ಖುಷಿಯಾಗಿದೆ, ನಮ್ಮ ಟೀಚರ್ಸ್ಗೂ ಖುಷಿಯಾಗಿದೆ. ಇಲ್ಲ ಇದನ್ನು ಮಾಡದೇ ಇದ್ದರೆ ನಾವು ಮುಂದೆ ನಮ್ಮ ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ, ನಮ್ಮ ರಾಜ್ಯಕ್ಕೆ ತೊಂದರೆ ಆಗುತ್ತೆ, ನಮ್ಮ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ. ನಮ್ಮ ರಾಜ್ಯಕ್ಕಂತೂ ತುಂಬ ಸಮಸ್ಯೆ ಕಾಡಿದೆ. ಯಾಕಂದರೆ ನಮಗೆ ಬರ್ತಾ ಇರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸು. ಫಾರಿನಿಂದ ಅಬೌಟ್ 9,000 ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಆ್ಯಂಡ್ ಸ್ಟಡಿಡ್ ಹಿಯರ್ ಅಕಾರ್ಡಿಂಗ್ ಟು ದ ಸರ್ವೆ. ನೀವು ನೋಡಿದಿರಿ ರಿಪೋರ್ಟ್ಸು ಇನ್ ದ ಲಾಸ್ಟ್ 2023-24 ಇಟ್ಸ್ ಇನ್ಕ್ರೀಸಿಂಗ್ ಎವ್ರಿ ಇಯರ್. ನಾವು ಅದಕ್ಕೊಂದು ಕಂಡ್ಯೂಸಿವ್ ಗುಡ್ ಅಟ್ಮಾಸ್ಫಿಯರು ಇಲ್ಲಿ ಕ್ರಿಯೇಟ್ ಮಾಡಿದ್ವಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ರೆಸಿಸ್ಟೆನ್ಸ್ ಪ್ರಾರಂಭದಲ್ಲಿ ಇದ್ದರೂ ಕೂಡ ಈಗ ಎಲ್ಲರೂ ಮನಗಂಡಿದ್ದಾರೆ. ಎವ್ರಿಬಡಿ ಹ್ಯಾಸ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಮೀ ಆ್ಯಂಡ್ ದಿಸ್ ಅಭಿಯಾನ ಶುಡ್ ಕಂಟಿನ್ಯೂ. ಅದ್ಭುತ. ಯಾಕಂದರೆ ನನಗೆ ನಮ್ಮ ದೇಶದಲ್ಲಿ ಏನೇ ಒಳ್ಳೇದು ಮಾಡುವಾಗ್ಲೂ ಸ್ಟಾರ್ಟಿಂಗ್ ಇರುತ್ತೆ, ಸಕ್ಸಸ್ ಆಮೇಲೆ ಇವರು ರೈಟ್ ಅಂತಾರೆ, ಬಟ್ ಮಾಡೋದಕ್ಕೆ ಗಟ್ಟಿಸ್ಬೇಕು. ಮತ್ತು ಇನ್ನೊಂದು ವಿಚಾರ ಡಾಕ್ಟ್ರೇ, VC ಅಂದರೆ ಎ ಸಿಲಿ ಕೂತ್ಕೊಳ್ತಾರೆ ಅಂತ ನಮಗೆಲ್ಲ ನಾವು ನೋಡಿರಲಿ ಎ ಸಿಲಿ ಕೂತ್ಕೊಳ್ತಾರೆ ಅಂತ. ಬಟ್ ಐ ಹ್ಯಾವ್ ಸೀನ್ ಯು ಎಂಥ ಬಿಸಿಲಿದ್ರು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋಗಿ ವಾಲಂಟಿಯರಾಗಿ ಆ ಮಕ್ಳ ಹತ್ರ ಅದೇ ಟೈಪ್ ನೀವು ಅವ್ರ ಜೊತೆ ಅವ್ರ ಮೈಂಡ್ಸೆಟ್ಗೆ ಹೆಂಗೆ ಬೇಕು ಆ ಥರ ಇದ್ದೆ ನೀರಿದ್ದಂಗೆ ಅಡಾಪ್ಟ್ ಮಾಡಿಕೊಂಡು ಇಂಟೆನ್ಷನ್ ಉದ್ದೇಶ ಲಿಫ್ಟ್ ಮಾಡಬೇಕು, ನೆಕ್ಸ್ಟ್ ಮನುಕುಲನ ಲಿಫ್ಟ್ ಮಾಡಬೇಕು ಅಂತ. ಈ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋಗ್ತಿದ್ದೀರ, ಎಂಟೈರ್ ಸ್ಟೇಟ್ ಹೋಗ್ತೀರ. ಬಟ್ ಈ ಸ್ಟೇಟಿಂದ ಇಂಡಿಯಾಗೆ ನೀವು ಸ್ಪ್ರೆಡ್ ಮಾಡಬೇಕು ಅಂದರೆ ತಾವು ನಮ್ಮ ಸ್ಟೇಟಿಂದ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ಮೈಂಡಲ್ಲಿಲ್ವಾ? 100% ಇದೆ. ನಾನು ಎಲ್ಲ ರಾಜ್ಯಗಳಲ್ಲೂ ಇದು ನನಗೆ ಏನಾದರೂ ಇದ್ರ ಬಗ್ಗೆ ಗಮನ ಹರಿಸಿ ನಮಗೇನಾದರೂ ಕಮ್ಯುನಿಕೇಟ್ ಮಾಡಿದ್ರೆ ಪ್ರತಿ ರಾಜ್ಯಗಳಲ್ಲಿ ನಾವು ಈಗ ವಿ ಹ್ಯಾವ್ ಡೆವಲಪ್ಡ್ ಎ ಸ್ಟ್ರಕ್ಚರ್ ಮಾಡ್ಯೂಲ್ ಟು ಫೈಟ್ ಅಗೇನ್ಸ್ಟ್ ದ ಡ್ರಗ್ ಮಿನೇಸ್. ಪ್ರತಿ ಕಾಲೇಜಲ್ಲಿ ನಾನು ಮೊನ್ನೆ ಟೀಚರ್ಸ್ ಮೀಟಿಂಗಲ್ಲಿ ಎಲ್ಲ ಕಡೆನೂ ಹೇಳಿದ್ದೀನಿ. ಈಗಾಗಲೇ ನಮ್ಮ ಅಫಿಲಿಯೇಷನ್ ಪ್ರೊಫಾರ್ಮದಲ್ಲೂ ಅದನ್ನು ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀವಿ. ಡ್ರಗ್ ಫ್ರೀ ಕ್ಯಾಂಪಸ್ ಅಂತ ಡಿಕ್ಲೇರ್ ಮಾಡ್ಕೋಬೇಕು ಅವರು. ಅಲ್ಲಿ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಪ್ರತಿ 3 ತಿಂಗಳಿಗೆ ಒಂದ್ಸಲ ಅದು ಮೀಟಿಂಗ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಕಳಿಸ್ಬೇಕು. ಇಡೀ ಕ್ಯಾಂಪಸ್ನ ಸ್ಯಾನಿಟೈಸ್ ಮಾಡಬೇಕು. ಅದನ್ನೆಲ್ಲ ಮಾಡಿದ್ದೀವಿ ಈಗ. ಸೊ ಇದು ವೆರಿ ಸ್ಟ್ರಕ್ಚರ್ಡ್ ವೇ ನಾವು ಮಾಡ್ತಾ ಇದ್ದೀವಿ ಈ ಅಭಿಯಾನನ. ಪ್ರತಿ ಡಿಸ್ಟ್ರಿಕ್ಟಲ್ಲೂ ಹೇಗೆ ವಾಕಥಾನ್ ಮಾಡಬೇಕು, ಹೇಗೆ ಪ್ಲೆಡ್ಜ್ ತೊಗೊಳ್ಬೇಕು, ಆಮೇಲೆ ಅಲ್ಲಿ ಪ್ರತಿ ಸಿಟಿಸನ್ಗೆ ನಾವು ಹೇಗೆ ಮೆಸೇಜ್ ಕಳಿಸ್ಬೋದು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ
ನಮ್ಮ ಚೀಫ್ ಸೆಕ್ರೆಟರಿ ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ರು, ಒಂದು ಸಜೆಷನ್ ಕೊಟ್ಟರು. ಡಾಕ್ಟರ್ ಭಗವಾನ್, ಯು ಆರ್ ಡೂಯಿಂಗ್ ಇಟ್ ಸೆಲ್ಫಿಶ್ಲಿ ಫಾರ್ ಯುವರ್ ಓನ್ ಯೂನಿವರ್ಸಿಟಿ. ನೀವು ಈ ಯೂನಿವರ್ಸಿಟಿಯಿಂದ ಆಚೆಗೆ ಬಂದು ಪ್ರತಿ ಸ್ಕೂಲ್ಸು, ಕಾಲೇಜ್ಗಳಲ್ಲಿ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಸಸೆಪ್ಟಿಬಲ್ ಇದ್ದಾರೆ ಅಲ್ಲೆಲ್ಲ ಈ ಅಭಿಯಾನ ಕೈಗೊಳ್ಳಿ, ಇದರಿಂದ ಹೆಲ್ಪ್ ಆಗುತ್ತೆ, ರೀಚ್ ಆಗಬೇಕು ಅಂತ. ನಾನು ಅದಕ್ಕೆ ತಯಾರಿದ್ದೀವಿ ನಮ್ಮ ಯೂನಿವರ್ಸಿಟಿಯಿಂದ ಕೂಡ. ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದೀವಲ್ಲ, ಅವ್ರನ್ನೇ ಈ ವಾರಿಯರ್ಸ್ ಆಗಿ ರೆಡಿ ಮಾಡಿ, ಡ್ರಗ್ ಅಬ್ಯೂಸ್ ವಾರಿಯರ್ಸ್ದು ಆ್ಯಂಟಿ ಡ್ರಗ್ ಅಬ್ಯೂಸ್ ಸ್ಕ್ವಾಡ್ನ ಪ್ರತಿ ಸ್ಕೂಲ್ಸು ಕಾಲೇಜುಗಳಿಗೆ ಕಳಿಸಿ ನಾನು ಡಿಸ್ಟ್ರಿಕ್ಟ್ ವೈಸು ಅವ್ರ ಕೈಲಿ ವಿದ್ಯಾರ್ಥಿಗಳನ್ನು ಒಂದು ಎಂಕರೇಜ್ ಮಾಡಿ, ಈ ಡ್ರಗ್ ಅಬ್ಯೂಸ್ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಒಳ್ಳೆ ಸಿಟಿಸನ್ ಆಗೋಕ್ಕೆ ಎಂಕರೇಜ್ ಮಾಡಿ, ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೊಳ್ಳಿ, ನೀವು ಒಳ್ಳೆ ಸಿಟಿಸನ್ ಆಗೋಕ್ಕೆ ನೀವು ತಯಾರು ಮಾಡಿ ಅಂತ ಒಂದು ಮೆಸೇಜ್ ಹೇಳಬೇಕು ಅಂತ ಅದನ್ನು ಶುರು ಮಾಡಿದ್ದೀವಿ. ಮತ್ತು ಪ್ರತಿ ಕಾಲೇಜಲ್ಲೂ ಯೋಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲ ವಿದ್ಯಾರ್ಥಿಗಳಿಗೆ ಯೋಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯೋಗ ವಿಲ್ ಮೇಕ್ ಯು ಫೋಕಸ್ ಆನ್ ದಿ ಎಜುಕೇಷನ್. ಯೋಗ ವಿಲ್ bring you out of that abuse, and also it will help an individual to have healthy lifestyle. It should become a lifestyle. Yoga should be a lifestyle. ಒಂದು ರೊಟೀನು, ನಾವು ಕಾಫಿ ಟೀ ಹೇಗೆ ಕುಡಿತೀವಿ, ಬ್ರೇಕ್ಫಾಸ್ಟು ಹೇಗೆ ಮಾಡ್ತೀವಿ, ಯೋಗನೂ ಅದೇ ಥರ ಒಂದಿರಬೇಕು. ಮಾರ್ನಿಂಗ್ ಅಬ್ಲೇಷನ್ಸ್ ಹೆಂಗಿರುತ್ತೆ, ಯೋಗ ಶುಡ್ ಬಿ ಪಾರ್ಟ್ ಆಫ್ ದ್ಯಾಟ್. ಅದು ಡೆಫಿನೆಟ್ ಆಗಿ ಸೈಂಟಿಫಿಕಲಿ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಆ್ಯಂಡ್ ಆಗುತ್ತೆ. ನನಗೆ 2-3 ರಾಜ್ಯಗಳಿಂದ ಈಗಾಗಲೇ ನನಗೆ ರಿಕ್ವೆಸ್ಟ್ ಬಂದಿತ್ತು ಟು ಮೀಟ್ ದಿ ಅಥಾರಿಟೀಸ್. ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ 100% ಗಮನ ಹರಿಸ್ತೀವಿ. ನಮ್ಮ ಯೂನಿವರ್ಸಿಟಿ ಟು ಕೊಲಾಬ್ರೇಟ್ ವಿತ್ ಅದರ್ ಸ್ಟೇಟ್ಸ್ ಅಥಾರಿಟೀಸ್ ಆ್ಯಂಡ್ ಟೇಕ್ ದಿಸ್ ಇನ್ ಎ ಸ್ಟ್ರಕ್ಚರ್ಡ್ ವೇ ಟು ಹೆಲ್ಪ್ ಅವರ್ ಕಂಟ್ರಿ. ಐ ಆಮ್ ದ ಫಸ್ಟ್ ಒನ್ ಟು ಸ್ಟ್ಯಾಂಡ್, ಐ ಆಮ್ ದ ಫಸ್ಟ್ ಒನ್ ಟು ಡೆಡಿಕೇಟ್. ನನಗೆ ವಿದ್ಯಾರ್ಥಿ ದಶೆಯಿಂದನೂ ನಾನು ಇದನ್ನೆಲ್ಲ ನೋಡಿದ್ರಿಂದ ಬಿಸಿಲು, ಮಳೆ ಅದು ಯಾವುದೂ ಅಫೆಕ್ಟ್ ಆಗೋದಿಲ್ಲ. ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ವಿತ್ ಪ್ಯಾಷನ್, ಸೊ ಎವ್ರಿಥಿಂಗ್ ಬಿಕಮ್ಸ್ ಈಸಿ. ಪ್ಯಾಷನಿಂದ ನೀವು ಸುಮ್ಮನೆ ಫೋರ್ಸಿಬಲ್ ಆಗಿ ಅಥವಾ ಬೂಟಾಟಿಕೆಗೆ ಮಾಡೋಂಥ ಕಾರ್ಯಕ್ರಮಗಳಾದರೆ, ನೀವು ನಾನು ಅಲ್ಲಿ ಹೋಗಲ್ಲ, ನನಗೆ ನೆರಳಬೇಕು, ಈ ಕಾಲದಲ್ಲಿ ಮಾಡಲಿಕ್ಕಾಗಲ್ಲ, ನಾನು ಅಷ್ಟು ದೂರ ವಾಕ್ ಮಾಡಿದ್ದೀನಿ, ಸುಸ್ತಾಗಿದೆ, ಈ ಪ್ರೋಗ್ರಾಮ್ಗಳು ಹಾಗಲ್ಲ. ನಾವು ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ನಾನು ವೈಸ್ ಚಾನ್ಸಲರ್ ಆದಮೇಲೆ ನಾರ್ತ್ ಕರ್ನಾಟಕಗೆ ಸುಮಾರು 15-20 ಬಾರಿ ವಿಸಿಟ್ ಮಾಡಿದ್ದೀನಿ. ನಾರ್ತ್ ಕರ್ನಾಟಕಗೆ ಎಲ್ಲ ಡಿಸ್ಟ್ರಿಕ್ಟ್ಗೆ 2 ಸಲ, 3 ಸಲ, 4 ಸಲ ಹೋಗಿದ್ದೀವಿ. ನಶಾಮುಕ್ತ ಭಾರತಕ್ಕೂ ಇರ್ಬೋದು, ಮತ್ತು ಇನ್ನೊಂದು ಅನೇಕ ಕಾರ್ಯಕ್ರಮಗಳಿಗಿರ್ಬೋದು. ನನಗೆ ವಿದ್ಯಾರ್ಥಿಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಿದೆಯಲ್ಲ, ಅದಕ್ಕಿಂತ ಖುಷಿ ಲೈಫಲ್ಲಿ ಯಾವುದೂ ಇಲ್ಲ. ಈವನ್ ಆಫ್ಟರ್ ಮೈ ಟೆನ್ಯೂರ್, I would like to interact with students and motivate. They are the best people to communicate with, and we are going to inculcate the best culture in them.